ಕರಾವಳಿ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಿಮಗೆಲ್ಲ ಗೊತ್ತಿರುವ ಹಾಗೆ ಭಟ್ಕಳ ಪುರಸಭೆಯ ಅತ್ಯಂತ ಪುರಾತನವಾದಂಥ ಮೀನು ಮಾರುಕಟ್ಟೆಯನ್ನ ಸ್ಥಳಾಂತರಿಸುವ ಕುರಿತು ಅವೈಜ್ಞಾನಿಕವಾಗಿ ಅವರು ತಗೊಂಡ ನಿರ್ಣಯವನ್ನು ಖಂಡಿಸಲಿಕ್ಕೋಸ್ಕರ ಇಲ್ಲಿಯ ಸಂತ್ರಸ್ತರು ಏನು ವ್ಯಾಪಾರಸ್ಥರು ಇದ್ದಾರೆ ಮೀನು ಮಾರುಕಟ್ಟೆಯಲ್ಲಿ, ಅದರ ಜೊತೆಯಲ್ಲಿ ಅದರ ರಿಲೇಟೆಡ್ ಆಗಿ ಅಲ್ಲಿರುವ ಸುತ್ತಮುತ್ತಲಿನ ಅಂಗಡಿಕಾರರಿಗೂ ಕೂಡ ಅದರಿಂದ ಹಾನಿಯಾಗತ್ತೆ ಅನ್ನೋದ್ರ ಬಗ್ಗೆ ಇದನ್ನ ನಿಲ್ಲಿಸಬೇಕು, ಆ ಅವೈಜ್ಞಾನಿಕ ತೀರ್ಮಾನವನ್ನು ರದ್ದು ಮಾಡಿ ಅದೇ ಸ್ಥಳದಲ್ಲಿ ಪುನಃ ಹೊಸ ಮೀನು ಮಾರುಕಟ್ಟೆಯನ್ನ ಕಟ್ಟಲಿಕ್ಕೆ ಅಡ್ಡಿಲ್ಲ, ಅಭ್ಯಂತರ ಯಾವುದೇ ಇಲ್ಲ, ಹಾಗಂತ ನಾವು ಅಲ್ಲಿಂದ ಬಿಟ್ಕೊಡೋದಿಲ್ಲ ಅನ್ನುವಂಥ ಒಂದು ನಿರ್ಧಾರಕ್ಕೆ ಇಲ್ಲಿಯ ವ್ಯಾಪಾರಸ್ಥರು ಅಲ್ಲಿಯ ಸ್ಥಳೀಯರು ಕೂಡ ಇದನ್ನು ಬೆಂಬಲಿಸಿ ಅವರಿಗೆ ನಾವು ಇವತ್ತು ಸಪೋರ್ಟ್ ಮಾಡ್ತಾ ಇದ್ದೇವೆ. ಅವರು ಕೂಡ ಅದನ್ನ ವಿರೋಧಿಸಿ ಹೋರಾಟಕ್ಕೆ ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಈ ಒಂದು ಹೋರಾಟದ ನಿಟ್ಟಿನಲ್ಲಿ ಇವತ್ತು ಕರೆದಂತ ಈ ಒಂದು ಮನವಿ ಕೊಡುವ ಸಭೆಗೆ ಆಗಮಿಸಿದಂತಹ ಎಲ್ಲ ಗಣ್ಯರಿಗೂ ಮತ್ತು ಇದಕ್ಕೆ ಸಂಬಂಧಪಟ್ಟಂತ ಇಲಾಖೆಯವರಿಗೂ ಮತ್ತು ಇದನ್ನ ವಾಹಿನಿಯಲ್ಲಿ ಬಿತ್ತರಿಸಲಿಕ್ಕೋಸ್ಕರ ಆಗಮಿಸಿರುವಂತ ಮಾಧ್ಯಮ ಮಿತ್ರರಿಗೂ ಕೂಡ ಈ ಒಂದು ಹೋರಾಟದ ಸಮಿತಿಯ ವತಿಯಿಂದ ಸ್ವಾಗತಿಸ್ತೇನೆ. ಇದೊಂದು ವಿಪರ್ಯಾಸ ಮತ್ತು ವಿಷಾದನೀಯ ಸಂಗತಿ ಅಂತ ಹೇಳ್ಬೋದು. ಯಾಕಂದ್ರೆ ನೂರಾರು ವರ್ಷಗಳ ಇತಿಹಾಸ ಇರುವಂತ ಮೀನು ಮಾರುಕಟ್ಟೆಯನ್ನ ಏಕಾಏಕಿಯಾಗಿ ಅವರ ಗಮನಕ್ಕೆ ತರದೆ, ಇಲ್ಲಿ ಯಾರನ್ನು ವಿಶ್ವಾಸಕ್ಕೆ ತಗೊಳ್ಳದೆ, ಅವರದೇ ಆದ ಒಂದು ಮನೋಪಾಲಿ ರೀತಿಯಲ್ಲಿ ಅದನ್ನ ಇಲ್ಲಿಂದ ಸ್ಥಳಾಂತರಿಸುವಂತ ವಿಚಾರ ಇದು ನಿಜವಾಗಿಯೂ ಭಟ್ಕಳದ ಎಲ್ಲ ನಾಗರಿಕರಿಗೂ ಒಂದು ರೀತಿ ಅನ್ಯಾಯ ಮಾಡುವಂಥದ್ದು. ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದ್ರೆ ನ್ಯಾಯಯುತವಾದ ಯಾವುದೇ ಬೇಡಿಕೆಗೆ ಕೂಡ ಹೋರಾಟದ ಮೂಲಕನೇ ಕೇಳಬೇಕು. ಈ ನಮಗೆ ಇದೊಂದು ತುಂಬಾ ದೊಡ್ಡ ದುರಂತ ಅನಿಸ್ತದೆ. ನಮ್ಮ ಸಾಮಾಜಿಕವಾದಂಥ ನ್ಯಾಯಯುತವಾದ ಬೇಡಿಕೆಗಳಿಗೆ ಪ್ರತಿ ಸಾರಿ ಹೋರಾಟ ಎಲ್ಲಿವರೆಗೆ ಹೋರಾಟನೇ ಮಾಡ್ತಾ ಇರೋದಾ? ನ್ಯಾಯಯುತವಾದ ಬೇಡಿಕೆಗೂ ಹೋರಾಟ ಮಾಡೋದಾ? ಇದೊಂದು ದುರಂತ ಅಲ್ವಾ? ನಮಗೆ ನಮ್ಮ ಸರ್ಕಾರಗಳು ನಮ್ಮನ್ನ ಯಾವ ರೀತಿ ಮಾಡಬೇಕು ಆ ಒಂದು ನಿರ್ಣಯವನ್ನು ತಗೊಳ್ಳೋದು. ಸರ್ಕಾರ ಅಂದ್ರೆ ಏನು? ಜನರ ಪರವಾಗಿ ಮಾಡುವಂತದ್ದು ಸರ್ಕಾರ ಅಂತ ಹೇಳ್ತಾರೆ. ಸರ್ಕಾರ ಇಲ್ದಿದ್ರೆ ಅರಾಜಕತೆ ಆಗ್ತದೆ. ಆ ಅರಾಜಕತೆ ಉಂಟಾಗಬಾರ್ದು ಅಂತ ಸರ್ಕಾರ ರಚಿಸಿದ್ರೆ ಅದೇ ಸರ್ಕಾರ ನಮ್ಮ ಮೇಲೆ ದೌರ್ಜನ್ಯ ಮಾಡೋದು, ಯಾವುದೇ ನಿರ್ಣಯ ತಗೊಳ್ಳುವಾಗ ಏಕಾಏಕಿ ತಗೊಳ್ಳೋದು, ನಾಗರಿಕರ ಒಂದು ಹಿತಾಸಕ್ತಿಯನ್ನ ಮೀರಿ ತಗೊಳ್ಳುವಂತ ತೀರ್ಮಾನವನ್ನು ಖಂಡಿಸುವಂತದ್ದು ನಮ್ಮೆಲ್ಲರ ಜವಾಬ್ದಾರಿ ಕೂಡ. ಆದ್ರಿಂದ ಈ ನಿಟ್ಟಿನಲ್ಲಿ ಬಂದಂತ ಎಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸುತ್ತಾ ಈ ಒಂದು ಇದಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ನಮ್ಮ ಇನ್ನು ಮುಂದೆ ಉಳಿದ ನಾಯಕರು ಮಾತಾಡ್ತಾರೆ. ಅವರಿಗೂ ಬಂಧುಗಳೇ, ತಮಗೆಲ್ಲ ಗೊತ್ತಿರುವಂತೆ ಇದೊಂದು ಮೀನು ಮಾರ್ಕೆಟ್ ಸ್ಥಳಾಂತರ ಇವತ್ತು ನಿನ್ನೆದು ವಿಚಾರ ಅಲ್ಲ. ಇದು ಕಳೆದ ಒಂದು 6-7 ವರ್ಷದಿಂದ ಈ ಪ್ರಯತ್ನವನ್ನ ಅವರು ಮಾಡ್ತಾ ಇದ್ದಾರೆ. ನಾನಿಲ್ಲಿ ನಿಜವಾಗಿಯೂ ಒಂದು ಪಕ್ಷಾತೀತ ಹೋರಾಟಕ್ಕೆ ಬೆಂಬಲ ಕೊಟ್ಟು ಒಬ್ಬ ಮಾಜಿ ಪುರಸಭಾ ಸದಸ್ಯನಾಗಿ ನಾನಿಲ್ಲಿ ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಾವು ದಿನನಿತ್ಯ ನೋಡ್ತಾ ಇರುವಂತ ಒಂದು ಸ್ಥಿತಿಗತಿಗಳಿಲ್ಲಿ ಇವತ್ತು ನಮ್ಮ ಮೀನು ಮಾರುಕಟ್ಟೆದು ನೂರಾರು ವರ್ಷದ ಇತಿಹಾಸವನ್ನು ಹೊಂದಿರುವಂತ ಈ ಮೀನು ಮಾರುಕಟ್ಟೆ, ಇದಕ್ಕೂ ಪೂರ್ವದಲ್ಲೂ ಸಹ ಆ ಮೀನು ಮಾರುಕಟ್ಟೆ ಹೇಗಿತ್ತು ಎನ್ನುವುದು ಇಲ್ಲಿನ ಮಹಿಳಾ ಮೀನುಗಾರರಿಗೆ ಗೊತ್ತುಂಟು, ಉಳಿದವರಿಗೆ ಗೊತ್ತುಂಟು. ಯಾಕಂತ ಹೇಳಿದ್ರೆ ನವೀಕರಣ ಇದಕ್ಕೂ ಮೊದಲೇನೂ ಆಗಿದೆ. ಇದಕ್ಕೂ ಮೊದಲೇನೂ ಅಕ್ಕಪಕ್ಕದ ಅಂಗಡಿಯವರಿಗೆ ನವೀಕರಣ ಮಾಡುವಾಗ ಅವರಿಗೆ ಸಭೆಯನ್ನ ಕರೆದು ಅವರನ್ನು ವಿಶ್ವಾಸಕ್ಕೆ ತಕೊಂಡು ಲಿಖಿತವಾಗಿ ಅವರಿಗೆ ಅದೇ ಜಾಗದಲ್ಲಿ ನಿಮಗೆ ಮೀನು ಮಾರುಕಟ್ಟೆಯನ್ನು ಕೊಡ್ತೀವಿ, ಅದೇ ಜಾಗದಲ್ಲಿ ಅಂಗಡಿಗಳನ್ನು ಕೊಡ್ತೀವಿ ಅಂತ ಹೇಳಿ ಆ ಮೂಲಕ ಅವಾಗ ಅಂಗಡಿಯನ್ನು ಕೊಟ್ಟಿದ್ದಾರೆ, ಮೀನು ಮಾರ್ಕೆಟ್ ಅನ್ನು ಅಲ್ಲೇ ನವೀಕರಣ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತಿಗೂ ಅವರು ಮಾಡೋದಿದ್ರೆ ನಿಜವಾಗಿಯೂ ನಾವು ಪಕ್ಷಾತೀತವಾಗಿ ಇಲ್ಲೆಲ್ಲ ಧರ್ಮ ಭೇದ ಬರೆತು ನಾವಿಲ್ಲಿ ಬಂದಿದೆ, ನಾವು ಅದಕ್ಕೆ ಈಗಲೂ ಸಹಕಾರ ಕೊಡ್ಲಿಕ್ಕೆ ತಯಾರಿದ್ವಿ. ಆದ್ರೆ ಇದು ಆ ತರ ಆಗ್ತಾ ಇಲ್ಲ. ಈಗ ಏಕಾಏಕಿಯಾಗಿ ಕೊನೆಯ ಒಂದು 3-4 ವರ್ಷದಿಂದಲೂ ಹಿಂದೆನೂ ಅದೇ ತರ ಮಾಡಿದ್ರು. ಅವಾಗ್ಲೂ ನಾವು ಅಲ್ಲಿನ ನಮ್ಮ ಆಗಿನ ಏನು ಸಹಾಯಕ ಆಯುಕ್ತರ ಸಭೆ ಕರೆದಿದ್ರು ನಮ್ಮ ಮಾಜಿ ಶಾಸಕರಾದ ಸುನೀಲ್ ನಾಯ್ಕರ ನೇತೃತ್ವದಲ್ಲಿ. ಅವಾಗ್ಲೂ ನಾವು ಅಲ್ಲಿ ಅವರಿಗೆ ಬೇಡಿಕೆನ ಇಟ್ಟಿದ್ವಿ, ನೀವು ಒಂದೊಮ್ಮೆ ಮೀನ್ ಮಾರ್ಕೆಟ್ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ವಾಣಿಜ್ಯ ಮಳಿಗೆ ದೊಡ್ಡದೇ ಮಾಡೋದಿದೆ. ಈಗೆಲ್ಲ ಹೈಟೆಕ್ ವಾಣಿಜ್ಯ ಮಳಿಗೆಗಳು ಆಗ್ತೇವೆ, ಮಂಗಳೂರಲ್ಲಿ ಬೇರೆ ಬೇರೆ ಕಡೆ ಇದೆ. ಅಲ್ಲಿ ಮಾಡೋದಿದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ನೀವು ಮೀನು ಮಾರ್ಕೆಟ್ ಅನ್ನ ಉಳಿಸ್ಕೊಂಡು 2ನೇ ಫ್ಲೋರ್ ಅಲ್ಲಿ ತರಕಾರಿ ಅಂಗಡಿ, ಹಣ್ಣು ಹೂವನ್ನ ಅಂಗಡಿ ಮಾಡಿ ಮೇಲ್ಗಡೆ ಬೇಕಾದ್ರೆ ನೀವು ಯಾವುದೇ ನಿಮ್ದು ಮಿನಿ ದುಬೈನೋ ಮಿನಿ ಸಿಂಗಾಪುರ್ನೋ ಯಾವುದೋ ನೀವು ವಾಣಿಜ್ಯ ಮಳಿಗೆ ತಂದು ಹಾಕಿದ್ರು ತಂದಾಕಿ, ನಮ್ದೇನೋ ಅಭ್ಯಂತರ ಇಲ್ಲ. ಆದ್ರೆ ನೀವು ಇಲ್ಲಿರುವಂತ ಅಂದ್ರೆ ಪುರಾತನ ಇತಿಹಾಸ ಇರುವ ಮೀನು ಮಾರುಕಟ್ಟೆಯನ್ನ ನೀವು ಸ್ಥಳಾಂತರ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಿರುವಂತ ಅಂಗಡಿಕಾರನ, ರಿಕ್ಷಾ ಚಾಲಕರನ್ನ, ಬೇರೆ ಬೇರೆ ವಿವಿಧ ಅಂಗಡಿಗಳಿವೆ, ಚಿಕನ್ ಮಾರ್ಕೆಟ್ ಇದೆ, ಬೇರೆ ಬೇರೆ, ಅವ್ರನ್ನೆಲ್ಲ ಒಕ್ಕಲೆಬ್ಬಿಸುವಂತ ನೀವು ಏನಾದ್ರೂ ಹುನ್ನಾರ ಇಟ್ಕೊಂಡಿದ್ರೆ ನಾವೆಲ್ಲರೂ ಸೇರಿ ಒಂದೇ ಧ್ವನಿಯಲ್ಲಿ ಅದನ್ನು ವಿರೋಧಿಸ್ತೀವಿ. ಒಂದೊಮ್ಮೆ ನೀವು ಆಶ್ವಾಸನೆ ಕೊಡಿ ಲಿಖಿತವಾಗಿ. ನಾವು ಈಗ ಮುಂದಿನ ದಿನಗಳಲ್ಲಿ ಒಂದು 3-4 ಮಾಡಿದ್ದು ಹೈಟೆಕ್ ಮಾರ್ಕೆಟ್ ಮಾಡ್ತೀವಿ, ಅದರಲ್ಲಿ ಕೆಳಗಡೆ ಪಾರ್ಕಿಂಗ್ ಗ್ರೌಂಡ್ ಫ್ಲೋರು ಮಾಡ್ತೀವಿ, ಫಸ್ಟ್ ಫ್ಲೋರ್ ಅಲ್ಲಿ ನಿಮ್ಮ ಮೀನ್ ಮಾರ್ಕೆಟು ಮಾಡ್ಕೊಡ್ತೀವಿ ಅಂತ ನೀವು ಆಶ್ವಾಸನೆ ಕೊಡಿ. ನಾವು ನಾಳೆನೆ ಅಲ್ಲಿಂದ ಹೋಗ್ಲಿಕ್ಕೆ ರೆಡಿ ಇದ್ದೇವೆ, ಲಿಖಿತವಾಗಿ ನೀವು ಕೊಟ್ಟಿದ್ರೆ. ಬಾಯಿ ಮಾತಲ್ಲ, ಲಿಖಿತವಾಗಿ ಇದು ಟರಾವ್ ಆಗಬೇಕು, DC ಅವರಿಂದ DPR ಅಪ್ರೂವ್ ಆಗಬೇಕು. ಇದನ್ನೆಲ್ಲ ನೀವು ಮಾಡ್ಕೊಡ್ತೀರಾ? ಅಭಿವೃದ್ಧಿ ದೃಷ್ಟಿಯಿಂದ ನಾವೆಲ್ಲರೂ ಒಕ್ಕಲಿಂದ ನಿಮ್ಗೆ ಸಹಕಾರ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ಆದ್ರೆ ನೀವು ಅದನ್ನ ಯಾವುದೂ ಮಾಡದೇನೆ ಕೇವಲ
ಮೊನ್ನೆ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರಿ, ಪುರಸಭೆಯ ಉಪಾಧ್ಯಕ್ಷ ಅಂದ್ರೆ ಈಗ ಪ್ರಭಾರಿ ಅಧ್ಯಕ್ಷ ಇದ್ದಾರೆ, ಅವ್ರ ನೇತೃತ್ವದಲ್ಲಿ ಮಾಡ್ಬಿಟ್ಟು 1ನೇ ತಾರೀಕಿಂದ ಇಲ್ಲಿ ಮೀನ್ ಮಾರ್ಕೆಟ್ ಅನ್ನು ಸ್ಥಳಾಂತರ ಮಾಡ್ತೀವಿ ಅಂತ. ಈಗ ವೈಜ್ಞಾನಿಕ ಕಾರಣ ಉಂಟು, ಅಲ್ಲಿರುವಂತದ್ದು 50 ರಿಂದ 60 ಜನ ಮಹಿಳೆಯರು ಕೊಡ್ಬೋದು, ಇಲ್ಲಿ 150 ರಿಂದ 200 ಜನ ಮಹಿಳೆಯರು ಮೀನು ಮಾರಾಟ ಮಾಡ್ತಾರೆ. ಇವತ್ತು ಸಾಂಕೇತಿಕವಾಗಿ ಬಂದಿದ್ದಾರೆ ಅವರು ತಮ್ಮ ಮನೆಯನ್ನು ಕೊಡ್ಲಿಕ್ಕೆ. ಅಷ್ಟು ಜನ ಇರುವಾಗ ನಿಮ್ಗೆ ರಸ್ತೆ ಬದಿಯಲ್ಲಿ ಇವತ್ತು ಸರ್ಕಲ್ ಇರ್ಬೋದು, ಮೇಲೆ ರಂಗಿಕಟ್ಟೆ ಇರ್ಬೋದು, ಆ ಕಡೆ ಇರ್ಬೋದು, ಈ ಕಡೆನು ಕೆಳಗಡೆ ಎಲ್ಲ ಹೊರಗಡೆ ಕೂಡೋರಿದೆ, ಅವ್ರನ್ನ ತಂದ್ ಮೊದಲು ನೀವು ಕೂಳಿಸಿ, ಅಲ್ಲಿ ಅವರು ಈಗ ಅತಂತ್ರವಾಗಿದ್ರೆ ಅವ್ರನ್ನ ತಂದು ಕೂರಿಸಿ. ಈಗ ಆಲ್ರೆಡಿ ಮೀನ್ ಮಾರ್ಕೆಟ್ ಇರೋರು ನೀವು ಅಲ್ಲಿ ಶಿಫ್ಟ್ ಮಾಡಿದ್ರೆ, ಒಂದು ಇಲ್ಲಿ ಹೈವೇದು ನಾವು ಮೊನ್ನೆ ಅಷ್ಟೇ ಒಂದು ಅಪಘಾತ ಆಗಿದೆ ಹೈವೇದ ರಸ್ತೆಯಲ್ಲಿ. ಇವ್ರಿಗೆ ಈಗ ನೋಡಿ ವಯೋವೃದ್ಧ ಮಹಿಳೆಯರಿದ್ದಾರೆ, ಅವ್ರು ದಾಟುವಂಥದ್ದು ಹೇಗೆ? ಈಗ ಆಲ್ರೆಡಿ ನೀವು ಹೈವೇ ಕಾಮಗಾರಿನೇ ಸರಿಯಾಗಿ ಆಗದೇನೆ ಜನ ಒದ್ದಾಡ್ತಾ ಇದ್ದಾರೆ. ಸಂತೆ ಮಾರ್ಕೆಟ್ ರವಿವಾರದ ಸಮಯದಲ್ಲಿ ಯಾವ ರೀತಿ ಟ್ರಾಫಿಕ್ ಆಗ್ತದೆ, ಯಾವ ರೀತಿಯಲ್ಲಿ ಕಷ್ಟ ಸಾಧ್ಯತೆ ಪೊಲೀಸ್ ಇಲಾಖೆಗೂ ಗೊತ್ತುಂಟು, ಇದ್ರ ಬಗ್ಗೆ ಎಷ್ಟು ಸಮಸ್ಯೆ ಆಗ್ತದೆ ಅದು ಗೊತ್ತಿದ್ದಾಗಲೂ ಈ ಪುರಸಭೆ ಪುನಃ ಒಂದು ಅವರು ಜಿದ್ದಿಗೆ ಬಿದ್ದಿದ್ದಾರೆ. ಯಾರೋ ಹಿಂದ್ಗಡೆಯಿಂದ ಅವ್ರ ಪ್ರಭಾವದಿಂದ ಪುರಸಭೆ ಅಧಿಕಾರಿಗಳು ಪದೇ ಪದೇ ತಪ್ಪು ಮಾಡ್ತಿದ್ದಾರೆ. ಇವತ್ತು ಪುರಸಭೆ ಅಧಿಕಾರಿಗಳು ಮಾಡುವಂತ ತಪ್ಪಿಗೆ ಈಗಾಗಲೇ 5-6 ವರ್ಷ ಹಿಂದೆ ಏನೇನ್ ಘಟನೆ 2017ರಲ್ಲಿ ಏನ್ ಘಟನೆ ನಡೆದಿದೆ ನಿಮ್ಗೆ ಗೊತ್ತಿದೆ. ಅಂಗಡಿಕಾರ ಒಕ್ಕಲೆಬ್ಬಿಸುವಾಗ ಅದು ನಂತರ ಆದ ಘಟನೆ ಗೊತ್ತಿದೆ. ಆದಾಗ ಅದು ಆದ ನಂತರನು ಯಾವುದೇ ಇವತ್ತು ನೋಡಿ ಪೂರ್ವಭಾವಿ ಸಭೆ ಕರಲ್ಲ, ಇವ್ರನ್ನ ಯಾರನ್ನು ವಿಶ್ವಾಸಕ್ಕೆ ತಗೊಳ್ಳಿಲ್ಲ. 1ನೇ ತಾರೀಕು ನಾವು ಸ್ಥಳಾಂತರ ಮಾಡ್ತೀವಿ ಅಂತ ಹೇಳ್ತೀವಿ. ಈ ಒಂದು ದಬ್ಬಾಳಿಕೆ ಯಾಕೆ, ಈ ಒಂದು ಹುಬ್ಬು ಬದಿ ಯಾಕೆ ಅಂತ ನಾವು ಕೇಳ್ತಾ ಇರೋದು. ಮೀನುಗಾರರನ್ನು ನೀವು ವಿಶ್ವಾಸಕ್ಕೆ ತಗೊಳ್ಳಿ, ವಿಶ್ವಾಸಕ್ಕೆ ತಕೊಂಡು ನೀವೇನಾದ್ರೂ ಮಾಡುದಿದ್ರೆ ಅವ್ರ ಎದುರುಗಡೆ ಇಡಿ. ಬೇಕಾದ್ರೆ ಮತ್ತೊಂದು 5-6 ತಿಂಗಳು ನೀವು ತಗೊಳ್ಳಿ, ನೀಲಿ ಲಕ್ಷ್ಯ ಮಾಡಿ ಅದ್ರ ಬಗ್ಗೆ ವಿಸ್ತೃತವಾದ ಮಾಡಿ ಸೌಹಾರ್ದವಾಗಿ ನಾವೆಲ್ಲರೂ ನಿಮ್ಗೆ ಸಹಕಾರ ಕೊಡ್ತೀವಿ. ನೀವು ಬೇರೆ ಕಡೆ ಸೌಹಾರ್ದದ ಮಾತಾಡ್ತೀರಿ, ಇಲ್ಲಿ ಬನ್ನಿ ನಾವು ನಿಮ್ಮೊಟ್ಟಿಗೆ ಸೌಹಾರ್ದಿತವಾಗಿ ಸಹಕಾರ ಕೊಡ್ಲಿಕ್ಕೆ ರೆಡಿ ಇದ್ದೀವಿ. ಆದ್ರೆ ಇದನ್ನ ಹಿಡನ್ ಅಜೆಂಡಾ ಇಟ್ಕೊಂಡು ನೀವೇನಾದ್ರೂ ಮೀನು ಮಾರುಕಟ್ಟೆ ಸ್ಥಳಾಂತರ ಮಾಡೋದಿದ್ರೆ ನಾವು ನಿಜವಾಗಿಯೂ ವಿರೋಧ ಮಾಡ್ತೀವಿ. ಈಗ ಪುರಸಭೆ ಅಧಿಕಾರಿಗಳಿಗೆ ಗೊತ್ತಿಲ್ಲ, ಅವರಿಗೆ ನಾನು ಪೊಲೀಸ್ ಇಲಾಖೆಯವರಿಗೆ ಹೇಳ್ತಾ ಇದ್ದೀನಿ, ಈಗಾಗಲೇ 2-3 ಘಟನೆಗಳು ಪುರಸಭೆ ಅಧಿಕಾರಿಗಳ ಎಡವಟ್ಟಿನಿಂದ ಕಾನೂನು ಸುವ್ಯವಸ್ಥೆ ಹಾಳಾಗಿತ್ತು. ಇದಕ್ಕೂ ಪೂರ್ವದಲ್ಲಿ ನೀವು ಪೊಲೀಸ್ ಇಲಾಖೆಯವರು ಅವಲೋಕನ ಮಾಡಬೇಕು. ಯಾಕಂತ ಹೇಳಿದ್ರೆ ಈ ಪುರಸಭೆಯವರು ಇಂಥದೆಲ್ಲ ತಂದಾಕ್ತಾರೆ, ನಾಳೆ ನಮಗೂ ಪೊಲೀಸ್ ಇಲಾಖೆಗೂ ಘರ್ಷಣೆ ಆಗೋ ತರ ಮಾಡ್ತಾರೆ. ಆಕ್ಚುಲಿ ನಮಗೂ ಪೊಲೀಸ್ ಇಲಾಖೆ ಘರ್ಷಣೆ ಆಗ್ಬಾರ್ದು, ಇವರು ಅಧಿಕಾರಿಗಳನ್ನ ತಪ್ಪಿನಿಂದ ಈ 3-4 ಹಿಂದೆ ಘರ್ಷಣೆಗಳಾಗಿವೆ. ದಯವಿಟ್ಟು ಪೊಲೀಸ್ ಇಲಾಖೆಯವರಿಗೂ ನಾನು ಮನವಿ ಮಾಡ್ತೀನಿ, ದಯವಿಟ್ಟು ಅವರಿಗೆ ಮನವರಿಕೆ ಮಾಡಿ ಪುರಸಭೆ ಅಧಿಕಾರಿ. ಯಾಕಂದ್ರೆ ಅವ್ರು ಇವತ್ತು ಒಂದು ಇದು ಸ್ಥಳಾಂತರ ಮಾಡ್ಲಿಕ್ಕೆ ನೀವು ಸಹಕಾರಿ ಕೊಡುತ್ತೆ, ನಿಮ್ಗೆ ಲೆಟರ್ ಕೊಡ್ತಾರೆ, ನೀವು ಕಾನೂನಾತ್ಮಕವಾಗಿ ರಕ್ಷಣೆ ಕೊಡ್ಲಿಕ್ಕೆ ಬರಲೇಬೇಕಾಗ್ತದೆ. ಆದ್ರೆ ಅದಕ್ಕೂ ಪೂರ್ವದಲ್ಲಿ ಯಾವ್ಯಾವ ತೊಂದರೆಗಳು ಆಗ್ಬಹುದನ್ನ ನೀವು ಅಧಿಕಾರಿಗಳಿಗೆ ಚರ್ಚೆ ಮಾಡಿ, ಇದು ಒಂದೊಮ್ಮೆ ಅಂತ ಅನಿವಾರ್ಯತೆ ಅಲ್ಲ 1ನೇ ತಾರೀಕಿಗೆ ನೀವು ಸ್ಥಳಾಂತರ ಮಾಡ್ಬೇಕನ್ನೋದು, ಮತ್ತು ಅದಕ್ಕೆ ಬೇಕಾದಷ್ಟು ಸಭೆ ಕರೀರಿ, ಎಲ್ಲ ಮಾಡಿ ಚರ್ಚೆ ಮಾಡಿ ಕೂಲಂಕುಷವಾಗಿ ಸೌಹಾರ್ದಯುತ ರೀತಿಯಲ್ಲಿ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಅದ್ರ ಪ್ರಯತ್ನ ಮೊದಲು ಮಾಡಿ. ಯಾವುದೇ ಕಾರಣಕ್ಕೂ 1ನೇ ತಾರೀಕಿಗೆ ಒತ್ತಾಯದ ಕ್ರಮದ ಮೂಲಕ ನೀವೇನಾದ್ರೂ ಮಹಿಳೆಯರನ್ನೇ ಒಕ್ಕಲೆಬ್ಬಿಸುವಂಥದ್ದು ಮಾಡಿದ್ರೆ ನಾನು ಮಾನ್ಯ ಸಚಿವರಿಗೆ ಹೇಳ್ತೀನಿ, ನೀವು ಯಾರಿಗೆ ದ್ರೋಹ ಮಾಡ್ಲಿಕ್ಕೆ ಹೋಗಿದ್ರು ಅನ್ನೋದು ಅದ್ರ ಮುಂದಿನ ಅನುಭವ ನಿಮ್ಗೆ ಆಗ್ತದೆ. ಇವತ್ತು ಅವ್ರು ನೀವು ಮನವಿನೂ ಕೊಡೋರಿದ್ದಾರೆ, ದಯವಿಟ್ಟು ಆತುರದ ಪ್ರಯತ್ನ ಮಾಡಬೇಡಿ, ಯಾವುದೇ ಒತ್ತಾಯದ ಕ್ರಮಕ್ಕೆ ನೀವು ಹೋಗ್ಬೇಡಿ. ನಾನು ಪೊಲೀಸ್ ಇಲಾಖೆಯವರಿಗೆ ಹೇಳ್ತೀನಿ, ನೀವೆಲ್ಲ ಮಧ್ಯಸ್ಥಿಕೆ ವಹಿಸಿ ಇದನ್ನ ಯಾವುದೇ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ತಿರುವು ಪಡೆದಿದ್ದಾಗೆ ಒಳ್ಳೆ ರೀತಿಯಲ್ಲಿ ಸೌಹಾರ್ದಯುತದಲ್ಲಿ ಈ ಸಮಸ್ಯೆನ ಬಗೆಹರಿಸಲಿಕ್ಕೆ ನಾವೆಲ್ಲ ಸಾಥ್ ಕೊಡೋರಿದ್ದೇವೆ. ನೀವು ಅದನ್ನ ಮನಗಟ್ಟು ಮಾಡಿ 1ನೇ ತಾರೀಕಿಗೆ ಯಾವುದೇ ಕಾರಣಕ್ಕೂ ಒತ್ತಾಯ ಪೂರ್ವಕ ಏನಾದ್ರೂ ನೀವು ಕ್ರಮಕ್ಕೆ ಕೈ ಹಾಕಿದ್ರೆ ಇದಕ್ಕೆ ಮುಂದಾಗುವಂತ ಇದಕ್ಕೆ ನೀವೇ ಜವಾಬ್ದಾರಾಗಿರ್ತೀವಿ ಅನ್ನೋ ಎಚ್ಚರಿಕೆಯನ್ನು ನೀಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಯಾರು ಬೇಕಾದ್ರೆ ಸಾಯ್ಬಹುದು, ಏನ್ ಬೇಕಾದ್ರೆ ಆಗ್ಬಹುದು. ಈಗ ಹಂಗೆ ಮಾಡ ಅಂಗಡಿಗೋಸ್ಕರ ಚಿಲ್ಮಣಿ ಹಾಕ ಬೆಂಕಿ ಹಾಕತ್ತ ಮುನ್ಸಿಪಾಲ್ಟಿ ಹೋಟ್ಲು ಅಂಗಡಿ ಈಗ ಹಂಗ ಯಾರು ಮೀನ್ ವ್ಯಾಪಾರದವ್ರು ಬೆಂಕಿ ಹಾಕ ಸಾಯಕ್ಕೂ ರೆಡಿ ಆದ್ರೆ ನಾವು ಬಿಟ್ಕೊಡೋದಿಲ್ಲ. ಮಾರ್ಕೆಟ್ ಮಾತ್ರ ಜನ್ಮದಿ ಬಿಟ್ಕೊಡೋದಿಲ್ಲ. ಆ ಮಾರ್ಕೆಟ್ ನಾವು ನಮಗ್ ಬೇಕು, ಯಾರ ಹತ್ರ ಕೇಳಿ ಮಾರ್ಕೆಟ್ ವಾಕ್ಸನ್ ಹಾಕರ ಅವ್ರು ಅಲ್ಲ. ಈಗ ಯಾರು ತಕೊಂಡ್ ವಾಕ್ಸನ್ ತಕೊಂಡ್ ಅವ್ರನ್ನ ಕರೀರಿ, ಇಲ್ಲಿ ಯಾರು ವಾಕ್ಸನ್ ತಗೊಂಡ್ ಅವ್ರನ್ನ ಕರೀರಿ, ಯಾರನ್ನ ಕೇಳಿ ತಕೊಂಡ್ರ ವಾಕ್ಸನ್ ಅವರು. 1ನೇ ತಾರೀಕು ಯಾವುದೇ ಅಧಿಕಾರಿಗಳು ಬರುಕಿಲ್ಲ, ಯಾವ ಲೇಡೀಸ್ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಯಾರು ಮಾರ್ಕೆಟ್ ಹತ್ರ 1ನೇ ತಾರೀಕು ಬರುಕಿಲ್ಲ. ಯಾವ ಅಧಿಕಾರಿಗಳು ಬರುಕಿಲ್ಲ, ಯಾವ ಅಧಿಕಾರಿಗಳು ಯಾರ್ಯಾರು ಬರುಕಿಲ್ಲ. 1ನೇ ತಾರೀಕಿಗೆ ಯಾರೇ ಇದಿದ್ರು ನೀವು ಬರುಕಿಲ್ಲ. ಯಾರು ಸಾಯ್ಬಹುದು, ಹೋಗ್ಬಹುದು, ಏನ್ ಬೇಕಾದ್ರೆ ಆಗ್ಬಹುದು. 1ನೇ ತಾರೀಕು ಯಾರು ಮಾರ್ಕೆಟ್ ಖಾಲಿ ಮಾಡೋಕೆ ಹೆಂಗಸರ ಮಕ್ಕಳ ಮೇಲಿನ ಕೈ ಹಾಕೋ ಬರುಕಿಲ್ಲ. ಮಗಿರ್ ಸಮಾಜದ ಮೀನಿನ ವ್ಯಾಪಾರ ಅಂದೇಳಿ ಜೀವನ, ಮಗಿರ್ ಸಮಾಜದ ಮೀನಿನಿಂದ ಜೀವನ ಆಗ್ತದೆ. ಒಂದು ದಿನ 10 ಜನ 20 ಜನ ಸಾಯ್ತಾರೆ ನಮ್ಮ ಮಗಿರ್ ಮುಚ್ಚಾಯಿ ಮಗಿರ್ ಸಮಾಜದವರು 18-20 ಜನ ಸತ್ತಾರೆ ಈ ವರ್ಷ. ಯಾರು ಕೊಟ್ಟಾರ? ಗವರ್ಮೆಂಟ್ ಕೊಟ್ಟದ್ಯಾ? ಅಧಿಕಾರಿಗಳು ಕೊಟ್ಟಾರ್ಯಾ? ಯಾರು ಕೊಟ್ಟಾರೆ? ಯಾರು ಕೊಟ್ಟಾರೆ? ನೀನ್ ಹಿಡ್ಕೊಂಡು ಎಷ್ಟೆಲ್ಲ ಜನ ಸತ್ತಲ್ಲ, ಯಾರು ಕೊಟ್ಟವ್ರ ಅನ್ನ? ನಾವು ಅದ್ರನ್ನ ತಂದು ಜೀವ ಕೊಂದಿ ಜೀವ ಹೊಟ್ಟೆ ಹೊರ್ಕೊಂಬರ್.
ಜೀವಕ್ಕೂ ನಮ್ಗೆ ಅದಿದ್ರೆ ಮಾತ್ರ ಅನ್ನ ನಮ್ಗೆ ಅವ್ನ ಸಮಾಜಕ್ಕೆ ಮಗಿರ್ ಸಮಾಜಕ್ಕೆ ಮೀನಿದ್ರೆ ಮಾತ್ರ ಅನ್ನ. ನಮ್ಮ ಹೊಟ್ಟಿ ಮೇಲೆ ಹೊಡಕ್ ಬಂದ್ರೆ ಸರ್ವನಾಶ ಆಗೋಗ್ತದೆ, ಸರ್ವನಾಶ. ಮಗಿರ್ ಸಮಾಜಕ್ಕೆ ಕೈ ಹಾಕ್ರೆ ಬಂದಿ, ಮೀನ್ ಮಾರ್ಕೆಟ್ಗೆ ಬಂದಿ, ಸರ್ವನಾಶ ಆಗ್ತೇವೆ ನೀವು. ನಮ್ಮ ಸಮಾಜಕ್ಕೆ ಯಾವಾಗ ಬರ್ಬೇಡಿ. ಯಾವ್ದೊಂದು ಮಗರ್ ಸಮಾಜಕ್ಕೆ ಹೆಲ್ಪ್ ಮಾಡ್ಲಿಲ್ಲ ಗೌರ್ಮೆಂಟ್ ಅಲ್ಲಿ ಆಫೀಸರ್ ಅಲ್ಲಿ, ಯಾರು ಹೆಲ್ಪ್ ಮಾಡಿಲ್ಲ ಮಗರ್ ಸಮಾಜಕ್ಕೆ. ಯಾರು ಮಾಡ್ಯಾರ ಹೆಲ್ಪ್? ಮಗರ್ ಸಮಾಜದವ್ರ ಬೆಂಬಲ ಯಾರು ಕೊಟ್ಟಾರ ನಮ್ಗೆ? ಯಾರು ಕೊಡ್ಲಿಲ್ಲ ಬೆಂಬಲ ನಮ್ಗೆ. ಯಾರು ಕೊಡ್ತಾರ ಮಗರ್ ಸಮಾಜಕ್ಕೆ? ದಿವಸ ಬೆಳಿಗ್ಗೆ 7 ಗಂಟೆ ಬಂದೆ, ಇಷ್ಟು ಮೀನ್ ತಕ್ಕ ಕೂತ್ಕೊಂಡೆ, ಅಣ್ಣ ಅಕ್ಕ ಬನ್ನಿ, ಅಣ್ಣ ಅಕ್ಕ ಬನ್ನಿ, ಸಾಹೇಬ್ರ ಬನ್ನಿ, ಮೀನ್ ಕೊಡ್ತಾ ಬನ್ನಿ. ಬೇಡ್ಬೇಕು ನಾವು, ಭಿಕ್ಷಾ ಬೇಡ್ದಂಗ್ ಬೇಡ್ಕೊಂಡು ಜೀವನ ನಮ್ ಹೊಟ್ಟೆ ನಾವು ತುಂಬ್ತಾವ್ರ, ನಮ್ ಮಕ್ಕಳದು ನಮ್ದು ಹೊಟ್ಟೆ ತುಂಬ್ತಾವ್ರ. ಗೌರ್ಮೆಂಟ್ ಕೊಡ್ತದೆ ನಮ್ಗ ಅನ್ನ, ಗೌರ್ಮೆಂಟ್ ಅನ್ನ ಕೊಡ್ತದ ನಮ್ ಮಕ್ಕಳಿಗೆ. ನಮ್ಗೆ ಕುಂಟ್ರವ್ರೆ ಗಂಡ ಸತ್ತವ್ರವ್ರೆ, ಮಹಿಳೆಯರವ್ರ, ಏನು ಗೊತ್ತಿಲ್ಲ ಅದಾರ ಅವ್ರಿಗೆ. ಇದ್ರಿಂದಾನೇ ಜೀವನ ಆಗ್ಬೇಕು. ಗಂಡ ಇದ್ದವ್ರು ಅವ್ರು, ಇಲ್ಲದವ್ರು ಮಹಿಳೆಯರು, ಗಂಡ ಸತ್ತವ್ರವ್ರು, ಅವ್ರಿಗೆ ಈ ಮೀನ್ ವ್ಯಾಪಾರ ಮಾಡಿ ಜೀವನ ಆಗ್ಬೇಕು. ಅವ್ರನ್ನ ಬೆರ್ಸೋದ್ ಎಲ್ಲ ಇವ್ನ ಅಪ್ಪನ ಮನೆಗೆ. ರೋಡ್ ದಾಟಕ್ ಆಗುದಿಲ್ಲ. ಅಕಸ್ಮಾತ್ ಆಚಿನ ಈಚೆ ಬರ್ಬೇಕಂದ್ರೆ ಗಿಡಿ ನಡ್ತದ ನಮ್ಗೆ. ನಾವ್ ಮೀನ್ ಮುಟ್ಟಿ ಹೊತ್ಕೊಂಡು ಯಾಕೆ ರೋಡ್ ದಾಟೋದು? ಒಂದ್ ದಿವ್ಸ ಆಯ್ತಾರ, ಒಂದ್ ದಿವ್ಸ ನಡಿಬಹುದು ಅಲ್ಲಿ. ಕಡೆ ಮುಂದೆ ಇದಕ್ಕೆ ಗೌರ್ಮೆಂಟ್ ಆಸ್ಪತ್ರೆ ಆಂಬುಲೆನ್ಸ್ ಬರ್ತದೆ, ಆಂಬುಲೆನ್ಸ್ ಸಬದ್ ಕೇಳ್ಕೊಂತಲ್ಲಿ ಕೂತ್ಕೊಳ್ಬೇಕು ಮೀನ್ ಮಾರಕ್. ಅವ್ನ ಅಬ್ಬಿ ಮಿಂಡಿ ಯಾವ ಬತ್ತಲ್ ಮೀನ್ಗೆ? ಅವನ ಅಪ್ಪ ಯಾವ ಬತ್ತ ಮೀನ್ಗೆ? ಯಾವ ಬತ್ತ ಮೀನ್ಗಲ್ಲಿ? ರೋಡ್ ದಾಟಕ್ ಆಗುದಿಲ್ಲ, ರೋಡ್ ದಾಟಕ್ ಆಗುದಿಲ್ಲ. ಯಾವ ಬತ್ತ ಮೀನ್ಗೆ? ಮೀನು ಬರುವಾರ ಯಾರು? ಅಲ್ಲಿ ಒಂದ್ 6 ತಿಂಗಳ 3 ತಿಂಗಳ ಇಟ್ಕೊಂಬ್ರಲ್ಲಿ ಅಲ್ಲಿ ಆಸ್ಪತ್ರೆಗೆ ಪರ್ಮಾಡತ್ತದೆ, ಕೆಟ್ಟ ಆಸ್ತಿ ಬರ್ತದೆ. ಅವಾಗ ಆಸ್ಪತ್ರೆ ಅವ್ರು ಬೆರ್ಸಾಕ್ತಾರ. ಅವಾಗ ಇವ್ನ ಅಬ್ಬಿ ಮಿಂಟಿನ ಮನೆಗೆ ಎಲ್ಲಿ ಹೋಗುದು ನಾವು? ಎಲ್ಲಿ ಹೋಗುದು? ಇವನ ಅಪ್ಪನ ಮನೆಗೆ ಎಲ್ಲಿ ಹೋಗುದು ನಾವು? ಎಲ್ಲಿ ಹೋಗುದು? ಹೌದು. ಎಲ್ಲರಿಗೂ ನಮಸ್ಕಾರ. ನಾವು ಈ ಪ್ರೆಸ್ ಮೀಟ್ ಮುಖಾಂತರ ಒಂದು ನಾವು ಮೆಮೊರಂಡಮ್ ಕೊಡ್ತಿದ್ದಾರೆ. ಏನಂದ್ರೆ ನಮ್ದು ಇತ್ತೀಚೆಗೆ ಇದ್ದಂತ ಹಳೆ ಮಾರ್ಕೆಟ್ 100 ವರ್ಷ ಹಿಂದಿನ ಮಾರ್ಕೆಟ್, ಅದು 106 ವರ್ಷ ಹಿಂದಿನ ಮಾರ್ಕೆಟ್. ಅವಾಗ ಕಟ್ಟುವಾಗ ನವೀಕರಣ ಮಾಡುವಾಗ ನಮಗೆ ಕೇಳದೆ ಬರೀ ಒಂದು ಪ್ಲಾನ್ ತೆಗ್ದು ಬಿಟ್ರೆ, ನಮ್ಗೆ ಇಚ್ಛಿತಿ ಗೊತ್ತಿಲ್ಲದೆ ಬಿಟ್ರೆ ಒಂದು ಮಾರ್ಕೆಟ್ ಸರ್ಕಾರ ಆಸ್ಪತ್ರೆ ರಸ್ತೆ ಕಟ್ಟ್ರಿ. ಇವರು ಕಟ್ಟುವಾಗ ನಮಗೇನು ಕೇಳಲಿಲ್ಲ, ನಮ್ಮ ಹತ್ರ ಬೆಂಬಲ ತಗೊಳ್ಳಿಲ್ಲ, ನಮಗೇನು ಅದು ಮಾಹಿತಿ ಕೊಡ್ಲಿಲ್ಲ. ಆತರ ಆದ ನಂತರ ಮಾರ್ಕೆಟ್ ಎಲ್ಲ ನವೀಕರಣ ಎಲ್ಲ ಆಯ್ತು, ಸರಿ ಆಯ್ತು. ಆತರ ಒಂದು ಓಪನಿಂಗ್ ಮಾಡುವಾಗ ನಮಗ ಒಂದು ಮಾತು ತಿಳಿಸಿಲ್ಲ ಇವರು. ನಾವು ಬನ್ನಿ ಮೀನು ಮಾರ್ಕೆಟ್ ಮಾಡಾರ ನಿಮಗೋಸ್ಕರ ಅಂತಿ. ನಮಗೆ ಏನು ವಿಷಯ ಗೊತ್ತಿಲ್ಲ, ಅದು ಏನ್ ಕಟ್ಟಿರಿ ಏನ್ ಬಿಟ್ಟಿರಿ ನಮಗೆ ಗೊತ್ತಿಲ್ಲ. ಯಾಕೆಂದ್ರೆ ಮುನ್ಸಿಪಾಲಿಟಿ ಏನ್ ಕಟ್ತರು ಏನ್ ಬಿಡ್ತರು ಗೊತ್ತಿಲ್ಲ. ಹೀಗೆ ಒಂದು ಮುನ್ಸಿಪಾಲಿಟಿ ಅವರು ಒಂದು ಮುನ್ಸಿಪಾಲಿಟಿ ಪರ್ವೇಸ್ ಕಾಶಿಂ ಅಧ್ಯಕ್ಷತೆಯಲ್ಲಿ ಒಂದು ಮೀನು ಇದು ಕಟ್ಟಿರೋದು ಮಟನ್ ಮಾರ್ಕೆಟ್, ಚಿಕನ್ ಮಾರ್ಕೆಟ್ ಮತ್ತೆ ತರಕಾರಿ ಸ್ಟಾಲ್ ಅದು ಹಂಗೆ ರದ್ದು ಬಿದ್ದಿದೆ. ಅದು ಸರ್ಕಾರಕ್ಕೆ ಆ ತರ ಲೋಸ್ ಮಾಡಿಟ್ಟಾರೆ ಅವರು. ತದನಂತರ ಒಂದು ಚೌತಿನಿ ಮಾರ್ಕೆಟ್ ಚೌತಿನಿನ ಹಂಗೆ ಅವರು ಮನಸ್ಸು ಬಂದಾಗ ಮಾಡಿದ್ರೆ ಬಿಟ್ರು. ಈಗ ನಮ್ಮ ಈ ಮಾರ್ಕೆಟ್ ಹಂಗೆ ಇದನ್ನು ಕಟ್ಟಾರಲ್ಲ ಹಂಗೆ ಬಿದ್ದಿರ್ಲಿ. ಯಾಕಂದ್ರೆ ಅವ್ರಿಗೆ ಲೋಸ್ ಮೇಲೆ ಲೋಸ್ ತಿನ್ಲಿಕ್ಕೆ ಭಾರಿ ಆಸೆ ಆಗ್ತದೆ ಅವ್ರಿಗೆ. ಯಾಕಂದ್ರೆ 4 ವರ್ಷ ಆಯ್ತು ಮಾರ್ಕೆಟ್ ಟೆಂಡರ್ ಮಾಡ್ತಿಲ್ಲ. ಟೆಂಡರ್ 4 ಲಕ್ಷ ಅಂದ್ರೆ 16 ಲಕ್ಷ ರೂಪಾಯಿ ಸರ್ಕಾರಕ್ಕೆ ಲೋಸ್ ಆಗ್ತಿದೆ. ಮತ್ತು ಅವರು ಇದು ಕ್ಲೀನ್ ಮಾಡ್ಲಿಕ್ಕೆ ಜನ ಕೊಡ್ತಾ ಇದ್ದಾರೆ. ಆ ತರ ಲೋಸ್ ಮಾಡ್ತಾರೆ, ಲೋಸ್ ಮೇಲೆ ಲೋಸ್ ತಿಂತಿದ್ದಾರೆ ಇವರು ಲೋಸ್ ತಿಂತಾರೆ ಮತ್ತೆ ಬಿಡ್ತಾರೆ. ಏನ್ ಮಾಡ್ತಾರೆ, ಎಲ್ಲ ದುಡ್ಡು ಬರ್ತಾರೆ, ತನ್ನ ಮನಸ್ಸು ಬಂದಂಗ ಮಾಡ್ತಾರೆ ಇವರು. ಈಗ ನಾವು ಏನಂದ್ರೆ ನಮ್ ಬೆಳಕೆ ಏನಂದ್ರೆ ಆ ಮಾರ್ಕೆಟ್ ಏನಿದೆ ಅಲ್ಲಿ ತರಕಾರಿ ಮಾರ್ಕೆಟ್ ಇದೆ, ಆಮೇಲೆ ಕೋಳಿ ಮಾರ್ಕೆಟ್ ಇದೆ, ಹಣ್ಣು ಮಾರ್ಕೆಟ್ ಇದೆ, ಆಸ್ಪತ್ರೆ ಇದೆ, ಅದರ ಪೇಟೆ ಬಜಾರ್ ಇದೆ. ಇಲ್ಲಿ ನಮ್ಗೆ ಬರ್ಬೇಕಂದ್ರೆ ರೋಡ್ ದಾಟಬೇಕು. ರೋಡ್ ದಾಟುವಾಗ ತುಂಬಾ ಕಷ್ಟ ಇದೆ. ಈ ಮೊನ್ನಾಗ ಒಂದ್ ಘಟನೆ ಆಯ್ತು. ಒಂದು ಪಾಪ ಒಂದು ಮಹಿಳನ ಜೀವನ ಕೊಟ್ಟು ಬಿಡ್ತು. ತನ್ನಂತ ಮಾರನೇ ದಿವಸ ಇನ್ನೊಂದು ಬೈಕ್ ಒಬ್ಬ ಕೊಟ್ಟು ಬಿಟ್ಟ ಉಡುಪಿ ಅವ. ನಿನ್ನ 4-5 ಜನ ಸತ್ತುಗಳೇ ನಿನ್ನ RBI ಅವರು ಹೋಗಿ ಸತ್ತಾರೆ ರೋಡ್ ಮಾಡ್ಲಿಕ್ಕೆ. ಅಂದ್ರೆ ಜನ ಸತ್ತುಗಳೇ ಇವರು ರೋಡ್ ರೆಡಿ ಮಾಡಾರ, ಅದಕ್ಕೆ ಮೊದಲೇ ಮಾಡ್ಲಿಲ್ಲ. ಮುನ್ಸಿಪಾಲಿಟಿ ಅವರು ಕಣ್ಣು ಮುಚ್ಚು ಕೂತಾರೆ. ಈಗ ನಮ್ಗೆ ಇಲ್ಲಿಂದ ಪಾಸ್ ಆಗ್ಲಿಕ್ಕೆ ಭಯಂಕರ ಕಷ್ಟ ಇದೆ ಇನ್ನು ಮುಂದೆ. ಯಾಕಂದ್ರೆ ಇನ್ನು ಮುಂದೆ 4 4 ವೇ ಇನ್ನೂ ಆಲಿಲ್ಲ. ಈಗ ಈ ತರ ಆಗ್ತದೆ. 4 ವೇ ಆದ ನಂತರ ನಾವು ಹ್ಯಾಂಗ್ ಹೋಗೋದು ಹ್ಯಾಂಗ್ ಬರೋದು ನಮ್ಗೆ ಗೊತ್ತಿಲ್ಲ. ಮತ್ತೆ ಒಂದು ಈ ಮಾರ್ಕೆಟ್ ಏನು ಕೊಟ್ಟಾರೆ ಅವರು 60 ಗಾಳಿ ಮಾಡಾರೆ. 60 ಗಾಳಿ ಮಾಡಾರೇನು ಅದು ಹುಕ್ಕು ಕುಳುವಂಗ ಮೀನ್ ಮಾರಂತಲ್ಲ, ಅದು ಮೀನ್ ಮಾರು ಗಾಳಿನ ಅಲ್ಲ, ಅದು ನಮಗ್ ಕೇಳಿಲ್ಲ. ಮತ್ತೆ ಅವರು ಟೇಲ್ಸ್ ಹಾಕಾರೆ ಏನಿ ಮೇಲೆ, ಮತ್ತೆ ಮೇಲೆ ಹೋಗ್ಲಂತೆ. ಮೇಲೆ ಹೋಗುವಾಗ ಬಾಕ್ಸ್ 30 kg ಬಾಕ್ಸ್ ಐಸ್ ನೀರ್ ಬೀಳ್ತದೆ. ಕಾಲ್ ಜಾರ್ ಕೆಳಗೆ ಬಿದ್ರೆ ಕೈ ಕಾಲು ಮುಡ್ಕೊಂಡು ಮನೆ ಕುಳುದಷ್ಟೇ. ಅವ್ರ ಮನೆ ಅವ್ರು ನಮ್ಕಂಡು ವ್ಯಾಪಾರ ಬರ್ತಾರೆ, ಅವ್ರು ಹಾದಿ ಮೇಲೆ ಬೀಳುದು. ಇವ್ರು ಮಾಡೋ ಕೆಲಸ ನಾವು ಹಾದಿ ಮೇಲೆ ಬಿಡ್ಬೇಕಾಗತ್ತೆ. ಇದಕ್ಕೆ ನಾವೆಂತ ಹೇಳುದು, ಈ ಮಾರ್ಕೆಟ್ ಏನಿದೆ ಹಳೆ ಮಾರ್ಕೆಟ್ ಬ್ರಿಟಿಷ್ ಕಾಲದಿಂದ ಇತ್ತು. ಏನು ಅವಾಗ ಡಿಮೊಲಿಷ್ ಮಾಡಿರೋ ಅವಾಗ ಲಿಖತ್ತರಲ್ಲಿ ಬರ್ದು ಕೊಟ್ಟಿರೋ
ನಮಗ ಈ ಮಾರ್ಕೆಟ್ ಮಾಡುವ ಇದು ನೀವು ಇಷ್ಟೊತ್ತೊಳಗೆ ನೀವು ಇದು ಟೆಂಪ್ರರಿ ನೀವು ಖಾಲಿ ಮಾಡಿ ಅಲ್ಲಿಂದ ನಾವು ಖಾಲಿ ಮಾಡ್ಕೊಂಡು ಅದೇ ಬಸ್ ಸ್ಟ್ಯಾಂಡ್ ನಲ್ಲಿ ಮೀನು ಮಾರಿರೋ ನಮಗೆ ಬರೆದು ಕೊಟ್ಟಿರೋ ಅದೇ ಮಾರ್ಕೆಟ್ ನಮಗೆ ಕೊಡ್ತಾರಂತಿ. ಅದು ನಮ್ಮ ಹತ್ರ ಲಿಖಿತ ರೆಕಾರ್ಡ್ ಇದೆ. ಅದಕ್ಕೆ ನಮಗೆ ಆ ಮಾರ್ಕೆಟ್ ಕೊಟ್ಟಿರೋ. ಈಗ ನಾವೆಂತ ಹೇಳೋದು, ಅದೇ ಮಾರ್ಕೆಟ್ ಅನ್ನ ನಮಗೆ ರಿಪೇರಿ ಮಾಡಿಸ್ಕೊಡಿ. ಅದು ಈ ಮಾರ್ಕೆಟ್ ಸಣ್ಣ ಆಯ್ತು, ಅದನ್ನ ಮಾರ್ಕೆಟ್ ಇಂಥದ್ದು 5 ಮಾರ್ಕೆಟ್ ನಮ್ಗೆ ಬೇಕಾಗ್ತದೆ. ಆದ್ರೆ ಆ ಮಾರ್ಕೆಟ್ ನಮ್ಗೆ ಬೇಕೇ ಬೇಕು. ಯಾಕಂದ್ರೆ ಅಲ್ಲಿ ಆರಾಮ್ಸೆ ಹೈಟೆಕ್ ಮಾಡಬಹುದು. ಹೈಟೆಕ್ ಮಾಡಿ ಅಂಡರ್ ಗ್ರೌಂಡ್ ಪಾರ್ಕಿಂಗ್ ಎಷ್ಟು ಬೇಕಾ ಮಾಡ್ಬೋದು. ಇವರು ಇತ್ತೀಚೆಗೆ ಹೇಳ್ತಾರೆ ಡಿಮೋಲಿಷ್ ಮಾಡ್ತಾರೆ ಅಂತಾರೆ. ಡಿಮೋಲಿಷ್ ಮಾಡ್ಲಿದ್ದು ಅಷ್ಟೇನು ಅಪ್ಕಂತ ಆಗಲಿಲ್ಲ, ಯಾಕಂದ್ರೆ 25 ವರ್ಷ ಆಗಲಿಲ್ಲ. ಅದ್ರ ಪಕ್ಕದಲ್ಲಿ 150 ವರ್ಷದ ಬಿಲ್ಡಿಂಗ್ ಇದೆ. 150 ವರ್ಷ ಹಿಂದೆ ಬಿಲ್ಡಿಂಗ್ ಇದೆ. ಅದು ಏನೇನಾಗಿದೆ ಅದು ಕೂಡ ಇವರು ಮೊನ್ನೆ ಟೆಂಡರ್ ಮಾಡಿ ಅಂಗಡಿಗಾರ ಫ್ರೂಟ್ ಅಂಗಡಿ ಅವ್ರಿಗೆ ಇವ್ರಿಗೆ ಮೆಡಿಕಲ್ಗೆಲ್ಲ ಕೊಟ್ಟಾರೆ. ಈ ಮಾರ್ಕೆಟ್ ನಮ್ಗೆ ಹೇಳ್ತಾರೆ ಏನಂದ್ರೆ ಡಿಮೋಲಿಷ್ ಆಗೋದು ಬೀಳುವ ಚಾನ್ಸ್ ಇದೆ, ಹಾಗೆ ಅಂತಾರೆ. ಹೊಸ ಮಾರ್ಕೆಟ್ ಇದು. ಇವರು ರಿಪೇರಿ ಮಾಡಬಹುದು. ರಿಪೇರಿ ಮಾಡುದು ಬೇಕಂತ ರಿಪೇರಿ ಮಾಡ್ಲಿಲ್ಲ. ನನ್ನ ಹತ್ರ ಪೂರ ರೆಕಾರ್ಡ್ ಇದೆ. 15 ವರ್ಷ ಹಿಂದೊಂದು ರೆಕಾರ್ಡ್ ಇದೆ. 15 ವರ್ಷ ಹಿಂದೆ ರೆಕಾರ್ಡ್ ಇದೆ. ಪ್ರತಿ ವರ್ಷ ನಾನು ಅವ್ರಿಗೆ ಒಂದೊಂದು ಲೆಟರ್ ಕೊಟ್ಟಿದ್ದೆ ಮುನ್ಸಿಪಾಲಿಟಿ. ನನ್ನ ಹತ್ರ ಲಿಖತ್ನಲ್ಲಿ ಎಲ್ಲ ಮತ್ತೆ ರಿಸಿಪ್ಟ್ ನಲ್ಲಿ ನನ್ನ ಹತ್ರ ಇದೆ. ನಾನು ಪ್ರೂಫ್ ಇದೆ. ಯಾವ ಬೇಕಾದ್ರೆ ಅವ್ರಿಗೆ ಮುಟ್ಸಿದ್ ನಾನು ಬರ್ದು ಕೊಟ್ಟಿದ್ದೆ ಎಲ್ಲೆಲ್ಲ ಯಾವ್ದು ಏನೇನು ಆಗಿದೆ ಅಂತ. ಆದ್ರೆ ನಮಗೆ ಅವರು ರಿಪೇರಿ ಮಾಡ್ಕೊಳ್ಳಿಲ್ಲ. ಯಾವ್ದಕ್ಕೆ ರಿಪೇರಿ ಮಾಡ್ಕೊಳ್ಳಿಲ್ಲ. ಈಗ ನಮ್ಗೆ ಹೋಗಂದ್ರೆ ನಾವು ಹಂಗ್ ಹೋಗುದು, ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಮತ್ತೆ ನಮ್ಗೆ ಆ ಮಾರ್ಕೆಟ್ ಸಾಧ್ಯ ಇಲ್ಲ ಅಲ್ಲಿ ಹೋಗ್ಲಿಕ್ಕೆ. ನಮ್ಗೆ ಅದೇ ಮಾರ್ಕೆಟ್ ಬೇಕು. ಅದೇ ಮಾರ್ಕೆಟ್ ಅಲ್ಲಿ ನಮ್ಗೆ ಒಳ್ಳೆ ಮಾಡ್ಕೊಡಿ. ಈಗ ಮಂಗಳೂರು ಉರ್ವಾನಲ್ಲಿ ಜಬರ್ದಸ್ತ್ ಮಾಡ್ಕೊಟ್ಟಾರೆ. ಈಗ ಕಾರವಾರಲ್ಲಿ ಮಾಡ್ಕೊಟ್ಟಾರೆ. ಎಲ್ಲ ಸಿಟಿಯಲ್ಲಿ ಮಾರ್ಕೆಟ್ ಇದೆ. ಇದನ್ನ ಯಾಕೆ ತೆಗಿತಾರೆ ಇವರು? ಅದನ್ನು ಚಾಲು ಮಾಡಿ. ನಾವು ಬೇಡ ಅಂತ ಹೇಳುದಿಲ್ಲ, ಚಾಲು ಇರ್ಲಿ. ಆದ್ರೆ ನಮ್ಗೆ ಅದೇ ಮಾರ್ಕೆಟ್ ಬೇಕು. ನಾವು ಆ ಮಾರ್ಕೆಟ್ ಬಿಟ್ಟಂತ ಹೋಗುದಿಲ್ಲ. ಯಾವ ಕಾರಣ ನಾವು ಆ ಮಾರ್ಕೆಟ್ ಬಿಟ್ಟು ಹೋಗುದಿಲ್ಲ. ಇದಕ್ಕೆ ಮುಂದೆ ಮತ್ತೆ 1ನೇ ತಾರೀಕು ಏನು ಖಾಲಿ ಮಾಡುವ ಬಂದ್ರೆ ಇದು ಶ್ರೀಕಾಂತ್ ಅವ್ರು ಹೇಳಾರೆ. ಮತ್ತೆ ನಾವು ಬಾಯ್ ಬಿಟ್ಟು ಹೇಳ್ಬೇಕಂತಿಲ್ಲ, ಜನರಿಗೆ ಗೊತ್ತಾದ ಏನಾಗ್ತದೆ ಅಂತ. ಅದು ಅಷ್ಟೇ. ನನ್ನ ಮಾತು ಮುಗಿದೆ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಕಾಳಿ ಹಿಂದೆ ಹೋಗೋದಲ್ಲ, ಕಾಳಿ ಲೇಟ್ ಬಂತು. ಮುಂದ್ ಕಾಳಿ ಮುಂದ್ ಕಾಣ. ಹಾ